1 hour ಟೈಮ್ ತೊಗೊಂಡಿದ್ದೀನಿ ಈ ಮ್ಯಾನಿಫೆಸ್ಟೇಷನ್ ಬುಕ್ ಇದು. ಸೊ ನನಗೂ ಅದೊಂದು ಸ್ವಲ್ಪ ಸ್ಯಾಟಿಸ್ಫೈ ಆಗುತ್ತೆ. ಅದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ನನಗೆ ಇದನ್ನೆಲ್ಲ ನೋಡ್ತಿದ್ರೆ ನಾನು ಈಗಲೇ 4 ಪಾರ್ಟ್ಸ್ ಆಗಿ ಮಾಡ್ಕೊಂಡಿದ್ದೀನಿ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಈ ವರ್ಷ ಇವತ್ತಿಗೆ ಹೆಂಡಾಗ್ತಿದೆ. ಇನ್ನೇನೀಗ ಟೈಮ್ ಬಂದ್ಬಿಟ್ಟು 7:15 and in few hours left to 2026ಗೆ. ಸೊ ಹೊಸ ವರ್ಷಕ್ಕೆ ಆ್ಯಂಡ್ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್. ಸೊ ಇವಾಗ ನಾನು 26 ವಿಷನ್ ಬೋರ್ಡ್ನ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಲಾಸ್ಟ್ ಇಯರ್ ಏನೇನೆಲ್ಲ ಮಿಸ್ಟೇಕ್ಸ್ ಮಾಡಿದೆ, ಈ ವರ್ಷ ಅದನ್ನು ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಫುಲ್ ಕ್ಲಾರಿಟಿ ಇಟ್ಕೊಂಡು ನನಗೆ ಈ ವರ್ಷಕ್ಕೆ ಏನೇನೆಲ್ಲ ಬೇಕು ಅನ್ನೋದನ್ನು ತಿಳ್ಕೊಂಡು ನಿಧಾನಕ್ಕೆ ಯೋಚಿಸಿ ಮಾಡಿ ಸೊ ಈ ವಿಡಿಯೋನ ಮಾಡ್ತಿದ್ದೀನಿ. ಆ್ಯಂಡ್ ಸೊ ಆ್ಯಕ್ಚುಲಿ ನಾನು ನಾಳೆ ಮಾಡೋಣ ಅಂತ ಇದ್ದೆ ವಿಷನ್ ಬೋರ್ಡ್ನ. ಬಟ್ ನಾಳೆ ನನಗೆ ಎಕ್ಸಾಮ್ ಇರೋದ್ರಿಂದ ನನಗೆ ನಾಳೆ ಮಾಡೋದಕ್ಕಾಗಲ್ಲ. ಬಿಕಾಸ್ ಬೆಳಗ್ಗೆಯಿಂದ ಓದ್ಕೋಬೇಕು, ಆಫ್ಟರ್ನೂನ್ ಎಕ್ಸಾಮ್ ಇರೋದು. ಸೊ ಅಟ್ಲೀಸ್ಟ್ ಬೆಳಗ್ಗೆ ಎದ್ದಿದ್ರೆ ಎಕ್ಸಾಮ್ ಮುಗಿಸ್ಕೊಂಡು ಬಂದ್ಬಿಟ್ಟು ಈವ್ನಿಂಗ್ ಮಾಡ್ಬೋದಿತ್ತು. ಬಟ್ ಈವ್ನಿಂಗ್ ಇರೋದ್ರಿಂದ ನಾಳೆ ಬೆಳಗ್ಗೆ ಎದ್ದು ಓದೋದೇ ಸರಿ ಹೋಗುತ್ತೆ. ಆ್ಯಂಡ್ ಇಲ್ಲಿ ಮನೇಲೂ ಕೆಲಸ ಇರುತ್ತೆ. ನಾಳೆ ಎಷ್ಟೊಂದು ಕೆಲಸ ಮಾಡಬೇಕಾಗಿರುತ್ತೆ ಎಕ್ಸಾಮ್ ಇರೋದ್ರಿಂದ. ಏನೇನೋ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾಳೆ. ಸೊ ಅದನ್ನೆಲ್ಲ ಮಾಡೋದಕ್ಕೆ ನನಗೆ ವಿಷನ್ ಬೋರ್ಡ್ ಮಾಡೋದಕ್ಕೂ ಟೈಮ್ ಸಿಗಲ್ಲ. ಸೊ ಹಾಗಾಗಿ ಇವಾಗ ಮಾಡ್ತಿದ್ದೀನಿ. ಆ್ಯಂಡ್ 12 o'clock ಆದಮೇಲೆ ನಾನು ಫೋಟೋಸ್ ಎಲ್ಲ ಸ್ಟಿಕ್ ಮಾಡ್ಕೊತೀನಿ. ಸೊ ಲೆಟ್ಸ್ ಗೆಟ್ ಇನ್. ಸೊ ಈಗ ಫಸ್ಟ್ ಬಂದ್ಬಿಟ್ಟು ನನ್ನ ಒಂದು ವಿಷನ್ ಬೋರ್ಡ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಈ ಬುಕ್ಕಲ್ಲೆಲ್ಲ ನಾನು ರಫ್ ಸ್ಕೆಚ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ, ಏನೇನು ಬೇಕು ಎತ್ತ ಅಂತೆಲ್ಲ ಒಂದು 3 days ಬಿಫೋರೇನೆ. ಸೊ ಈ ಟೈಮ್ ಬಂದ್ಬಿಟ್ಟು ನಾನು 2026 ವಿಷನ್ ಬೋರ್ಡ್ ಅಂತ ಹಾಕ್ಬಿಟ್ಟು 4 ಟೈಪ್ಸ್ ಡಿವೈಡ್ ಮಾಡ್ಕೊಂಡಿದ್ದೀನಿ. 4 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಫಸ್ಟು ಹೆಲ್ತ್, ಫಿನಾನ್ಷಿಯಲ್, ಕೆರಿಯರ್ ಆ್ಯಂಡ್ ಪ್ಯಾಷನ್, ಮತ್ತು ಹಾಬೀಸ್ ಆ್ಯಂಡ್ ಪರ್ಸ್ನಲ್ ಲಕ್ಸುರಿ. ಸೊ ಈ ಥರ ಆ್ಯಕ್ಚುಲಿ ಇನ್ನೊಂದು ಮಾಡಬೇಕು ಅಂತ ಇದ್ದೆ. ಬಟ್ ಪರ್ಸ್ನಲ್ ಲೈಫು, ಪರ್ಸ್ನಲ್ಲು ಮತ್ತು ಲಕ್ಸುರಿ ಎಲ್ಲ ಇದರಲ್ಲೇ ಬರೋದ್ರಿಂದ ಸೊ ಬೇಡ. ಸೊ 4 ಮಾಡ್ಕೊಂಡಿದ್ದೀನಿ, 4 ಪಾರ್ಟ್ಸ್ ಆಗಿ ಮಾಡ್ಕೊಂಡಿದ್ದೀನಿ. ಸೊ ಎಕ್ಸಾಂಪಲ್ ಹೇಳೋದಾದರೆ ಹೆಲ್ತಲ್ಲಿ ಫುಡ್ ಮೆಡಿಟೇಟ್ ಮಾಡಬೇಕು, ಮತ್ತು ಫಿಟ್ನೆಸ್ ಇರಬೇಕು, ಮತ್ತು ಸ್ಕಿನ್ ಕೇರ್, ಹೇರ್ ಕೇರ್. ಸೊ ಇದೆಲ್ಲ ಹೇಳ್ಬಿಟ್ಟೆ. ಸೊ ಈ ಥರ ಎಕ್ಸಾಂಪಲ್ಸು. ಸೊ ಇದೆಲ್ಲ ನಮ್ಮ ಪರ್ಸ್ನಲ್ ಏನಿರುತ್ತೋ. ಸೊ ಈಗ ಸದ್ಯಕ್ಕೆ ಅದನ್ನೆಲ್ಲ ಹೇಳೋದಕ್ಕಾಗಲ್ಲ. ನಾನು ನಿಮಗೆ ಅಗೇನ್ ಸೇಮ್ 2026 ಡಿಸೆಂಬರ್ ಲಾಸ್ಟ್ ಡೇ ಹೇಳ್ತೀನಿ. ಸೊ ಇವಾಗ ಇಲ್ಲೊಂದಷ್ಟು ಪ್ರಿಂಟ್ಔಟ್ಸ್ ಇದೆ. ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಶೇಪ್ ವೈಸ್ ಆಗಿ ಕಟ್ ಮಾಡ್ಕೊತೀನಿ. ಲಾಸ್ಟ್ ಟೈಮ್ ಫುಲ್ ಬಾಕ್ಸಲ್ಲಿ ಕಟ್ ಮಾಡಿ ಅದರಲ್ಲಿ ಸ್ವಲ್ಪ ಜಾಗ ಇಲ್ದಂಗಾಗಿ ಎಲ್ಲ ಒಂದಷ್ಟು ಅದೇ ಲಾಂಗ್ ಟರ್ಮ್ ಇದನ್ನೆಲ್ಲ ತೆಗೆದುಬಿಟ್ಟಿದ್ದೆ ಅಂತ ಹೇಳಿದ್ದೆ. ಸೊ ಈ ಟೈಮ್ ಸ್ವಲ್ಪ ಶೇಪಾಗಿ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಅಂಟಿಸೋಣ ಅಂತ ಇದ್ದೀನಿ. ಆ್ಯಂಡ್ ಒನ್ ಥಿಂಗ್ ನಾನು ಕ್ಲಿಯರ್ ಮಾಡಬೇಕು ಏನು ಅಂತಂದರೆ, ಈ ಟೈಮ್ ಬಂದ್ಬಿಟ್ಟು ಫುಲ್ ಕ್ಲಾರಿಟಿ ಇಟ್ಕೊಂಡು ಕ್ಲಿಯರ್ ಮೈಂಡೆಡಲ್ಲಿ ಇಟ್ಕೊಂಡು ನಾನು ಒಂದಷ್ಟು ಪ್ರಿಂಟ್ಔಟ್ಸ್ನ ತೆಕ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನ ಕಟ್ ಮಾಡ್ತೀನಿ. ನಾನು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ಯಾನ್ವಸ್ ಬೋರ್ಡಲ್ಲೇ ನಾನು ಸ್ಟಿಕ್ ಮಾಡೋದು. ನೀವು ಬೇಕು ಅಂತ ಅಂದರೆ ಕಾರ್ಡ್ಬೋರ್ಡ್ ಶೀಟ್ ಅಂತ ಸಿಗುತ್ತೆ. ಸೊ ಅದರಲ್ಲಿ ಕೂಡ ನೀವು ಸ್ಟಿಕ್ ಮಾಡ್ಬೋದು. ಆ್ಯಂಡ್ ಕ್ಯಾನ್ವಸ್ ಬೋರ್ಡಲ್ಲಿ ಅಂಟಿಸ್ಬೋದು. ಇಲ್ಲ ಅಂತಂದರೆ ಇದನ್ನ ಡೈರೆಕ್ಟಾಗಿ ತಗೊಂಡು ವಾಲ್ಸ್ ಮೇಲೆ ಡೈರೆಕ್ಟಾಗಿ ಸ್ಟಿಕ್ ಮಾಡ್ಬೋದು. ಇಫ್ ಯು ಆರ್ ಓಕೆ, ಡಬಲ್ ಟೈಪ್ ಹಾಕ್ಬಿಟ್ಟು ಸ್ಟಿಕ್ ಮಾಡ್ಬೋದು. ಅದಿನ್ನೂ ಸ್ವಲ್ಪ ಈಗ ಆಸ್ಥೆಟಿಕ್ ಆಗೆಲ್ಲ ಬರುತ್ತಲ್ಲ, ಸೊ ಆ ಥರ ಕೂಡ ಪಿಕ್ಚರ್ಸ್ ಹಾಕ್ತಿರ್ತೀನಿ ನೋಡಿ. ಸೊ ಈ ಥರನೂ ಕೂಡ ನೀವು ಮಾಡ್ಬೋದು. ಆ್ಯಂಡ್ ನನಗೇನು ನಾವು ಇಲ್ಲಿರೋದು ರೆಂಟಲ್ ಹೌಸ್ ಆಗಿರೋದ್ರಿಂದ ಸೊ ಆ ಥರದ್ದೆಲ್ಲ ಬೇಡ. ಸೊ ಹಂಗಾಗಿ ಡಿಸೆಂಟಾಗಿ ಕ್ಯಾನ್ವಸ್ ಬೋರ್ಡಲ್ಲಿ ಮಾಡ್ತಿದ್ದೀನಿ. ಆ್ಯಂಡ್ ಥರ್ಮಾಕೋಲ್ ಕೂಡ ತಗೊಂಡು ನೀವು ಅದರಲ್ಲೂ ಕೂಡ ಸ್ಟಿಕ್ ಮಾಡಿ ಮಾಡ್ಬೋದು. ಸೊ ಇಟ್ಸ್ ಆಲ್ ಯುವರ್ ವಿಶ್ ಗೈಸ್. ಸೊ ಇವಾಗ ಇದನ್ನ ನೀಟಾಗಿ ಪೇಪರ್ಸ್ ಎಲ್ಲ ಕಟ್ ಮಾಡಿ, ನನಗೆ ಇದನ್ನೆಲ್ಲ ನೋಡ್ತಿದ್ರೆ ನಾನು ಈಗಲೇ ಇದರಲ್ಲಿ ಆಲ್ರೆಡಿ ಇದ್ದೀನಿ ಅಂತ ಫೀಲ್ ಆಗ್ತಿದೆ. ಫಾರ್ ದ ಬೆಸ್ಟ್ ಇದರಲ್ಲಿ 100% ಆಗುತ್ತೆ. ಸೊ ಯಾವಾಗಲೂ ಪಾಸಿಟಿವ್ ಆಗಿರುವ ಈಗ ಕಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಇದರಿಂದ ಮ್ಯಾನಿಫೆಸ್ಟ್ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಮ್ಯಾನಿಫೆಸ್ಟ್ ಹೇಗೆ ಮಾಡೋದು ಅಂತ. ಸೊ ನಾನೇನು ಪ್ರೋ ಅಲ್ಲ ಹೇಳಲಿಕ್ಕೆ, ಬಟ್ ಸ್ಟಿಲ್ ನನಗೆ ಗೊತ್ತಿರೋಷ್ಟು ಹೇಳ್ತೀನಿ. ಸೊ ನೀವು ಹೆಂಗೆ ಫೀಲ್ ಮಾಡಬೇಕು ಅಂತಂದರೆ, ಆಲ್ರೆಡಿ ಈ ವಸ್ತು ಅಥವಾ ಇದೇನು ಹಾಕ್ಕೊಂಡಿರ್ತೀರೋ ಅದು ಆಲ್ರೆಡಿ ನಿಮ್ಮ ಹತ್ರ ಇದೆ ಅನ್ನೋ ಥರ ಫೀಲ್ ಮಾಡಿಕೊಂಡು ನೀವು ಸ್ಟಿಕ್ ಮಾಡಬೇಕಾಗತ್ತೆ. ಸೊ ಸೊ ಈಗ ಸದ್ಯಕ್ಕೆ ಇದೊಂದನ್ನು ಮಾತ್ರ ನಾನು ತೋರಿಸಬಲ್ಲೆ. ಸೊ
ಸೊ ಎಲ್ಲ ಫೋಟೋಸ್ನ ಕಟ್ ಮಾಡಿದ್ದಾಯಿತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಈ ಸತಿ ನಾನೇನು ಮಾಡೋಣ ಅಂದ್ಕೊಂಡಿದ್ದೀನಿ, ಈ ಹಳೆ ಫೋಟೋಸ್ ಎಲ್ಲ ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ಅದಕ್ಕೋಸ್ಕರನೇ ಕಾರ್ಡ್ಬೋರ್ಡ್ ಶೀಟ್ ತಂದಿದ್ದೀನಿ. ಸೊ ಇವಾಗ ಇದನ್ನು ನೀಟಾಗಿ ಕಾರ್ಡ್ಬೋರ್ಡ್ ಶೀಟಿಗೆ ಕ್ಯಾನ್ವಸ್ ಬೋರ್ಡ್ಗೆ ಇದನ್ನು ಅಂಟಿಸಿ ಅದಾದಮೇಲೆ ಇದ್ರ ಮೇಲೆ ಫೋಟೋಸ್ನ ಸ್ಟಿಕ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಜಸ್ಟ್ ಕಾರ್ಡ್ಬೋರ್ಡ್ ಶೀಟ್ನ ರಿಮೂವ್ ಮಾಡಿದ್ರೆ ಆಗುತ್ತೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಎಷ್ಟು ಕಷ್ಟ ಆಯಿತು ಗೊತ್ತಾ ಅದನ್ನು ತೆಗೆಯೋದ್ರೊಳಗೆ, ಯಪ್ಪ. ಸೊ ಫೈನಲಿ ಈ ಒಂದು ಬೋರ್ಡ್ಗೆ ಹೆಂಗೋ ರೆಡಿ ಮಾಡಿದೆ. ಹಳೇದೆಲ್ಲ ಒಂದು ಸ್ವಲ್ಪ ಪ್ಯಾಚ್ ಹಾಗೆ ಇತ್ತು. ತೆಗ್ದಿರೋ ಗಮ್ ಹಾಕಿ ಲಾಸ್ಟ್ ಟೈಮ್ ನೀಟಾಗಿ ಗಮ್ ಹಾಕಿ ಅಂಟಿಸಿದ್ದಲ್ವಾ, ಸೊ ಅದು ಪೇಪರ್ ಪ್ರಾಪರಾಗಿ ಬಂದಿಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಹಿಂಗೆ ಸುಮ್ಮನೆ ಕಿತ್ತರೂ ಬರಬೇಕು ಹಾಗೆ ಇವಾಗ ಕಾರ್ಡ್ಬೋರ್ಡ್ ಶೀಟ್ ಅಂಟಿಸಿದ್ದೀನಿ. ಸೊ ಇದಕ್ಕೇನಂತಾರೆ, KG ಕಾರ್ಡ್ಬೋರ್ಡ್ ಶೀಟ್, ಕಾರ್ಡ್ಬೋರ್ಡ್ ಶೀಟೇ. ಸೊ ಈ ಥರ ಎಷ್ಟು ನೀಟಾಗಿ ಕಾಣ್ತಿದೆ ಇವಾಗ. ಆ್ಯಂಡ್ ಅದಾದಮೇಲೆ ಫೋಟೋಸ್ ಇವಾಗ ಏನು ಕಟ್ ಮಾಡ್ಕೊಂಡಿದ್ದೀನೋ ಅದನ್ನು ನೀಟಾಗಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಅದು 12 o'clock ಮೇಲೆ ಮಾಡ್ತೀನಿ, ಹವೆವರ್ ನಿದ್ದೆ ಮಾಡಲ್ಲ. ಸೊ 12 o'clock ಮೇಲೆ ನೀಟಾಗಿ ಕುತ್ಕೊಂಡು ಪೇಸ್ಟ್ ಮಾಡ್ತೀನಿ. ಸೊ ಅವಾಗ ವರ್ಷದ ಮೊದಲನೇ ದಿನವೇ ನನಗೂ ಅದೊಂದು ಸ್ವಲ್ಪ ಸ್ಯಾಟಿಸ್ಫೈ ಆಗುತ್ತೆ. ಓಕೆ, ಫಸ್ಟ್ ಡೇನೇ ಎಲ್ಲ ಸ್ಟಿಕ್ ಮಾಡಿದೆ ಅನ್ನೋದು. ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ಸೊ ಜಾನ್ ಫಸ್ಟಿಗೆ ಈ ಸತಿ ವಿಷನ್ ಬೋರ್ಡ್ ಮಾಡೋಣ ಅಂತ. ಬಟ್ ಈ ಎಕ್ಸಾಮ್ ಬಂದಿದ್ದರಿಂದ ಮಾರ್ನಿಂಗ್ ಮಾಡೋಕ್ಕಾಗ್ತಿಲ್ಲ. ಸೊ ಹಂಗಾಗಿ ಮಿಡ್ ನೈಟಲ್ಲಿ ಮಾಡ್ತೀನಿ. ಸೊ ಮಿಡ್ ನೈಟಲ್ಲಿ ಮಾಡಿದ್ರೆ ಅದೊಂಥರ ಇನ್ನು ಚೆನ್ನಾಗಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಮತ್ತೆ ನನ್ನ ಮ್ಯಾನಿಫೆಸ್ಟೇಷನ್ ಬುಕ್ ಇದು. ಸೊ ಇದಂದರೆ ಮಂತ್ಲಿ ಮ್ಯಾನಿಫೆಸ್ಟೇಷನ್ ಬುಕ್ಕು. ಸೊ ಸ್ವಲ್ಪ ಅಫರ್ಮೇಷನ್ಸ್ ಬರೆದಿದ್ದೀನಿ. ಅದಾದಮೇಲೆ ಗ್ರ್ಯಾಟಿಟ್ಯೂಡ್ ಮತ್ತೆ ಇನ್ನು ಪೇಜಸ್ ಇದೆ. ಸೊ 2026ಗೂ ಇದರಲ್ಲೇ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದ. ಸೊ ಜಾನ್ ಬರುತ್ತೆ. ಸೊ ಜಾನ್ ಫಸ್ಟ್ ಬರೆದು ಏನೇನೆಲ್ಲ ನಮಗೆ ತಿಂಗಳಿಗೆ ಏನೇನೆಲ್ಲ ನಮಗೆ ಬೇಕು ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡಿಕೊಂಡು ನೀಟಾಗಿ ಬರೆದು ಆದಮೇಲೆ ತಿಂಗಳ ಕೊನೆ ದಿನ ನೋಡಿದಾಗ ನಮ್ಗೆ ಅದರಲ್ಲಿ ಎಷ್ಟೊಂದು ವಿಚಾರ ಆಗಿರುತ್ತೆ. ನನಗೆ ಇದರಲ್ಲಿ ಎಷ್ಟೊಂದು ವಿಚಾರ ಆಗಿದೆ ಗೊತ್ತಾ ಯಾವುದೊಂದು ಮಂತಲ್ಲಿ. ಸೊ ಹಾಗೆ ಬರಿಬೇಕು. ಸೊ ಅದಕ್ಕೋಸ್ಕರನೇ ಇದು ಬರೀ ಮ್ಯಾನಿಫೆಸ್ಟಿಂಗ್ ಅಂತ ಇಟ್ಟಿರೋ ಬುಕ್ ಇದು. ಸೊ ಈಗ ಜಾನ್ ಫಸ್ಟ್ ಕೂಡ ನಾಳೆ ಇವಾಗ ಮಿಡ್-ನೈಟಲ್ಲಿ. ಸೊ ಸ್ಟಿಕ್ ಎಲ್ಲ ಮಾಡಿದ್ಮೇಲೆ ಈ ಮಂತಲ್ಲಿ ನಾನು ಸ್ಟಿಕ್ ಮಾಡೋದ್ರಲ್ಲಿ ಏನೇನೆಲ್ಲ ಆಗಬೇಕು ಅಂತೆಲ್ಲ ಇದರಲ್ಲಿ ಬರ್ಕೊತೀನಿ. ಆ್ಯಂಡ್ ಲೆಟ್ಸ್ ಸಿ. ಸೊ ಬರೆಯುವಾಗ ಸಿಗ್ತೀನಿ, ಓಕೆನಾ? ಅದಕ್ಕಿಂತ ಮುಂಚೆ ಇವಾಗ ಈ ಒಂದು ಪೇಪರಲ್ಲಿ ನೀಟಾಗಿ ಫಿಲಪ್ ಮಾಡಬೇಕು. ಸೊ ಏನೇನು ಗೋಲ್ಸ್ ಇದೆ, ಏನೇನು ಬೇಕು ಅಂತೆಲ್ಲ ನೀಟಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಬರೀತೀನಿ. ಇದು ಬಂದ್ಬಿಟ್ಟು ವರ್ಷದ್ದು, ಇದು ಬಂದ್ಬಿಟ್ಟು ಮಂತ್ಲಿದು. ಆ್ಯಂಡ್ ನೆಕ್ಸ್ಟ್ ಈ ಬೋರ್ಡ್ಗೆ ಸೊ ಸಾರಿ, ಈ ಬೋರ್ಡ್ ಬಂದ್ಬಿಟ್ಟು ಪಿಕ್ಚರ್ಸ್ ನನಗೆ ವಿಜುವಲೈಸ್ ಆಗೋದಕ್ಕೆ ಆ್ಯಂಡ್ ಡೈಲಿ ನೋಡೋದಕ್ಕೆ. ಸೊ ಹಾಗಾಗಿ ಈ ಬೋರ್ಡು. ಸೊ ಇದು 3 ಇಂಪಾರ್ಟೆಂಟ್. ಇವಾಗ ನಾವು ಐ ಸ್ಟಾರ್ಟ್ ರೈಟಿಂಗ್ ಇನ್ ದಿಸ್ ಪೇಪರ್. ಬರೆದಾದ್ಮೇಲೆ ಸಿಗ್ತೀನಿ, ಓಕೆನಾ? ಸೊ ಇವಾಗ ಈ ವಿಡಿಯೋಗೋಸ್ಕರ ನನ್ನ ಜಾಗನ ಎಷ್ಟು ಮಿಸ್ಅಪ್ ಮಾಡಿದ್ದೀನಿ. ಈ ವಿಡಿಯೋಗೆ ಅಂತಲ್ಲ, ಬೇರೆ ಏನಾದರೂ ಮಾಡಬೇಕಂದ್ರೂ ಅಷ್ಟೇ ನನ್ನ ಜಾಗನ ಸಿಕ್ಕಾಪಟ್ಟೆ ಮಿಸ್ಅಪ್ ಮಾಡ್ತೀನಿ. ಅದನ್ನು ಕ್ಲೀನ್ ಮಾಡೋದ್ರೊಳಗೆ ತೋರಿಸ್ತೀನಿ ಒಂದು ನಿಮಿಷ ಎಷ್ಟು ಮಿಸ್ಅಪ್ ಆಗಿದೆ ಅಂತ. ನೋಡಿ, ಹಿಂಗೆ ಇಷ್ಟು ಮಿಸ್ಅಪ್ ಆಗಿದೆ. ಯಾರಾದರೂ ಮಾಡ್ತೀರಾ? ಓಕೆ. ಸೊ ಈಗ ಇನ್ನೇನು 12 o'clock ಆದಮೇಲೆ ಅದನ್ನು ನೀಟಾಗಿ ಸ್ಟಿಕ್ ಮಾಡ್ತೀನಿ. 12 o'clockಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್. ವೆಲ್ಕಮ್ ಬ್ಯಾಕ್ ಅಗೈನ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಸೊ ಇವಾಗ ಇದನ್ನು ನೀಟಾಗಿ ಆರ್ಗನೈಸ್ ಮಾಡಿ ಸ್ಟಿಕ್ ಮಾಡಬೇಕು. ಸೊ ಲೆಟ್ ಸ್ಟಾರ್ಟ್. ಸೊ ಇವಾಗ ಇದೆಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ. ಸೊ ಇದನ್ನು ನೀಟಾಗಿ ಸ್ಟಿಕ್ ಎಲ್ಲ ಮಾಡಿದಾದ್ಮೇಲೆ ಸಿಗ್ತೀನಿ, ಓಕೆನಾ? ಬಾಯ್. ಸೊ ಇವಾಗ ನೀಟಾಗಿ ಕಂಪ್ಲೀಟ್ ಆಯಿತು ನನ್ನ ವಿಷನ್ ಬೋರ್ಡ್, 2026ನ ವಿಷನ್ ಬೋರ್ಡ್. ಸೊ ಇವಾಗ ಟೈಮ್ ಎಷ್ಟು ಗೊತ್ತಾ?
1:15. ಸೊ ಆಲ್ಮೋಸ್ಟ್ 1 ಅವರ್ ಮೇಲೆ 1 ಅವರ್ ತೊಗೊಂಡಿದ್ದೀನಿ. ಒಂದು 15 ಮಿನಿಟ್ಸ್ ಆ ಕಡೆ ಈ ಕಡೆ ಹೋಗಿರುತ್ತೆ, ಬಟ್ 1 ಅವರ್ ಟೈಮ್ ತೊಗೊಂಡಿದ್ದೀನಿ ಈ ಜಸ್ಟ್ ಇಷ್ಟನ್ನ ಸ್ಟಿಕ್ ಮಾಡೋದಕ್ಕೆ. ಸೊ ಅವೆಲ್ಲ ನಾನು ಬ್ಲರ್ ಮಾಡ್ತೀನಿ, ಬಟ್ ಸ್ಟಿಲ್ ನೀಟಾಗಿ ಸ್ಟಿಕ್ ಮಾಡಿದ್ದಾಯಿತು ಎಲ್ಲರಿಗೂ. ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಇದರಲ್ಲಿರೋದೆಲ್ಲನೂ ಈ ವರ್ಷ ನನಗೆ ಆಗಲಿ. ಸೊ ಇಟ್ಸ್ ಫಾರ್ ದ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ ಅಂತ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಯು ಗೈಸ್. ಸೊ ಇವಾಗ ನಾನು ಮತ್ತೆ ಈ ಮಂತು ಮ್ಯಾನಿಫೆಸ್ಟೇಷನ್ ಬುಕ್ಕಲ್ಲಿ ಏನು ಬರೀಬೇಕು, ಸೊ ಅದನ್ನು ಬರೆದು ನಾನು ಮಲ್ಕೊತೀನಿ ಅಷ್ಟೇ. ಸೊ ಇನ್ನು ಅದನ್ನು ಬರೆಯೋದಕ್ಕೆ ಇನ್ನೂ ಒಂದು ಕಾಲು ಗಂಟೆ ಬೇಕೇ ಬೇಕು, ಬಿಕಾಸ್ ಸ್ವಲ್ಪ ಯೋಚನೆ ಮಾಡಿ ಬರಿಬೇಕು. ಸೊ ಹಾಗಾಗಿ ಒಂದು 2 ಗಂಟೆ ಆಗುತ್ತೆ ಇವಾಗ ನಾನು ಮಲ್ಗೋದ್ರೊಳಗೆ. ಸೊ ಅಗೇನ್ ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಓದ್ಕೋಬೇಕು. ಸೊ ಇಷ್ಟೇ. ಸೊ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ಮ್ಯಾನಿಫೆಸ್ಟ್ ಮಾಡುವಾಗ ನಿಮ್ಮ ಹತ್ರ ಆಲ್ರೆಡಿ ಪ್ರೆಸೆಂಟಲ್ಲಿ ಆ ವಸ್ತು ಇದೆ ಅಥವಾ ಅದು ನಿಮ್ಮ ಹತ್ರ ಇದೆ. ಎಕ್ಸಾಂಪಲ್ ಇವಾಗ ದುಡ್ಡು, ಸೊ ಇಷ್ಟು ದುಡ್ಡು ನನ್ನ ಆಲ್ರೆಡಿ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಇದೆ ಅಂತ ಹೇಳಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅಟ್ ಪ್ರೆಸೆಂಟಾಗಿ ಥಿಂಕ್ ಮಾಡಿ, ಆಲ್ರೆಡಿ ನನ್ನ ಹತ್ರ ಇದೆ, ಸೊ ಅದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ಯೂನಿವರ್ಸಿಗೆ ಒಂದು ಚಿಕ್ಕದಾಗಿ ನಿಮ್ಮ ಒಂದು ಗ್ರೇಟ್ಫುಲ್ನ ತಿಳಿಸಿ. ಸೊ ದಟ್ಸ್ ಎನಫ್. ಇಷ್ಟೇ ಇವತ್ತಿನ ವಿಡಿಯೋ ಆಗಿರುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಆ್ಯಂಡ್ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಬೈ ಬಾಯ್.